ಹಾಯ್ ಡಿಯರ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಕ್ಷೇಮವಾಗಿ ಆರೋಗ್ಯವಾಗಿ ಇದ್ದೀರಾ ಅಂತ ಭಾವಿಸ್ತೀನಿ. ಈಗಾಗಲೇ ಹೊರಗಿನ ಚಟುವಟಿಕೆ ನಮಗೆ ಗೊತ್ತಿದೆ. ವಾರ್ ಶುರುವಾಗಿದೆ, ಇಂಡಿಯಾ ಪಾಕಿಸ್ತಾನ್ ವಾರ್ ನಡೀತಾ ಇದೆ. ಯಾರಿಗೂ ಏನೂ ತೊಂದರೆ ಆಗದೆ ಇಲ್ಲಿ ನಮಗೆ ತೊಂದರೆ ಕೊಡುವಂಥವ್ರಿಗೆ ಖಂಡಿತ ಒಳ್ಳೇದಂತೂ ಆಗಲ್ಲ. ಅದೇ ರೀತಿ ಪ್ರತಿದಿನ ನಾವು ಪೂಜೆ ಮಾಡುವಾಗ ನಮ್ಮೆಲ್ಲರನ್ನು ಚೆನ್ನಾಗಿಟ್ಟಿರಪ್ಪ ಅಂತ ಬೇಡ್ಕೋ ಹಾಗೆ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿರುವಂಥ ಯೋಧರಿಗೆ ಧೈರ್ಯ, ಶಕ್ತಿ, ಆಯುರಾರೋಗ್ಯ ಭಗವಂತ ಕೊಡ್ಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಬಾ, ಈ ಕಡೆ ಬೀಳ್ತೀಯ ಅಲ್ಲಿ. ಬಾ ಬಾ ಅಮ್ಮ, ಈ ಕಡೆ ನೋಡು, ಮುಚ್ಚಿಟ್ಕೊಂಡು ಕೂತ್ಕೊಳ್ಳೋದ. ಚಿನ್ನಿ ಮಫು ಮಫಿನಾ ಮಫೆ ಮುಚ್ಚಿಟ್ಕೊಂಡು ಕೂತ್ಕೊಳ್ಳೋದೇನಕ್ಕೆ? ಬಾ ಈ ಕಡೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ, ಸ್ವಲ್ಪ ಹುಷಾರಿಲ್ಲ, ಬಿಸ್ನೆಸ್ಸಿಂದೆಲ್ಲ ಬ್ರೇಕ್ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ. ಬಿಸ್ನೆಸ್ಸಿಂದ ಬ್ರೇಕ್ ತಗೊಂಡ್ರು ಮನೆ ಕೆಲಸದಿಂದ ಬ್ರೇಕ್ ತಗೊಳ್ಳೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಯಾಕಂದ್ರೆ ಒಂದಿನ 2 ದಿನ ಹುಷಾರಿಲ್ಲ ಅಂತ ಮಲ್ಕೊಂಡ್ರೆ 3ನೇ ದಿನ ಎದ್ದು ಹೋಗಿ ಆ 3 ದಿನದ ಕೆಲಸ ಒಟ್ಟಿಗೆ ಮಾಡೋ ಹಾಗಾಗುತ್ತೆ. ಟೆರೆಸಿಗೆ ನಾನು ಸುಮಾರು ದಿನದಿಂದ ಬಂದೇ ಇರಲಿಲ್ಲ, ಸುಸ್ತಾಗ್ತಿತ್ತು ಅಂತ ಹೇಳಿ ಟೆರೆಸಿಗೆ ಬರಲೇ ಇಲ್ಲ. ಬಿಸಿಲು ಕೂಡ ಜಾಸ್ತಿ ಇರುತ್ತೆ. ಇವಾಗ ನೋಡಿ, ಬಟ್ಟೆ ಕೂಡ ಎಷ್ಟೊಂದಿದೆ, ಬಟ್ಟೆ ವಾಶ್ ಮಾಡಬೇಕು. ಗಿಡಗಳು ಕೂಡ ಒಣಗಿ ಹೋಗ್ತಾ ಇದೆ, ಡೈರೆಕ್ಟ್ ಸನ್ಲೈಟ್ ಬೀಳೋದ್ರಿಂದ. ಪ್ರತಿದಿನ ನೀರು ಹಾಕಿಲ್ಲ ಅಂತಂದ್ರೆ, ಈಗಾಗಲೇ 3 ದಿನ ಆಗಿದ್ರಿಂದ ಅದು ಕೂಡ ಬಾಡ್ ಹೋಗ್ತಾ ಇತ್ತು. ಹಾಗೆ ನೀರು ಹಾಕಿ ಹೋಗೋಣ ಅಂತ ಬಂದೆ. ನಾವು ಲಾಸ್ಟ್ ವೀಕಲ್ಲಿ ಸ್ವಲ್ಪ ಮಳೆ ಬಂದಿದ್ರಿಂದ ಅಷ್ಟೇನೂ ನಮಗೆ ನೀರು ಹಾಕುವಂಥ ಕೆಲಸ ಇರಲಿಲ್ಲ. ಬಟ್ ಈ ವಾರದಲ್ಲಿ ಬಿಸಿಲು ಜಾಸ್ತಿ ಇತ್ತು. ಹಾಗಾಗಿ ಬಂದು ನೀರು ಹಾಕಿ ಟೆರೆಸ್ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ವಾಶ್ ಮಾಡಿ ಮತ್ತೆ ಇನ್ನೊಂದು ರೌಂಡ್ ವಾಷಿಂಗ್ ಮಿಷಿನಲ್ಲಿ ಹಾಕಿ ಹೋಗ್ತಾ ಇದ್ದೀನಿ. ಬಟ್ಟೆ ಹಾಕುವಾಗ ನಾನು ಈ ಥರ ಡಿವೈಡ್ ಮಾಡಿ ಹಾಕ್ತೀನಿ. ಅಂದರೆ ಟವಲ್ಗಳೆಲ್ಲ ಒಂದ್ಸರ್ತಿ, ಬೆಡ್ಶೀಟ್ಸ್ ಎಲ್ಲ ಒಂದ್ಸರ್ತಿ, ಡೈಲಿ ಯೂಸ್ ಬಟ್ಟೆ ಎಲ್ಲ ಒಂದ್ಸರ್ತಿ. ಹಾಗೆ ಇದು 2 ರೀತಿ ನಾನು ಲಿಕ್ವಿಡ್ ಸೋಪ್ ಮತ್ತು ಸೋಪಿನ ಪುಡಿ ಇದೆರಡನ್ನೂ ಕೂಡ ವಾಷಿಂಗ್ ಮಿಷಿನ್ಗೆ ಉಪಯೋಗಿಸ್ತೀನಿ. ಹಾರ್ಡ್ ಸ್ಟೈನ್ ಇದ್ದಾಗ ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ಟು ನಂತರ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ. ಸೊ ಇಷ್ಟೊತ್ತಿಗಾಗಲೇ ಸುಮಾರು ಬಿಸಿಲಿತ್ತು. ಇದೇ ಥರ ಸ್ವಲ್ಪ ಸುಧಾರಿಸ್ಕೊಂಡು ಕ್ಲೀನ್ ಮಾಡ್ತಾನೆ ಟೆರೆಸಲ್ಲೆಲ್ಲ ಬಟ್ಟೆ ಒಣಗಾಕಿದ್ದಾಯಿತು, ಗಿಡಕ್ಕೆ ನೀರು ಹಾಕಿದ್ದಾಯಿತು, ಕ್ಲೀನಿಂಗ್ ಕೂಡ ಆಯಿತು. ಇನ್ನೊಂದು ರೌಂಡ್ ವಾಷಿಂಗ್ ಮಿಷಿನಿಗೆ ಹಾಕಿ ಮತ್ತೆ ಇಲ್ಲಿಂದ ಮನೆ ಒರೆಸ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀನಿ. ಹಾಗೆ ಇವತ್ತು ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡಿ ಇಟ್ಕೊಳ್ಳೋಣ ನೆಕ್ಸ್ಟ್ ವೀಕಿಗೆ. ಈ ಥರ ಹುಷಾರಿಲ್ದಿರೋ ಟೈಮಲ್ಲಿ ಸ್ವಲ್ಪ ಬ್ರೇಕ್ ತೊಗೊಂಡಾಗ ಈ ಥರದ್ದೆಲ್ಲ ಇರಲಿ ಅಂತ ಅನ್ನೋಕ್ಕೋಸ್ಕರ ಇಲ್ಲಿ ಪನ್ನೀರೆಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಹಾಗೆ ಪಾಲಕ್ ಸೊಪ್ಪು ಕೂಡ ಬ್ಲ್ಯಾಂಚ್ ಮಾಡಿ ಇಡ್ತಾ ಇದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡಿಡೋಣ ಅಂತ ಹೇಳಿ ಶುಂಠಿ ನೆನೆಸಿಟ್ಟಿದ್ದೀನಿ. ಇದು ಸ್ವಲ್ಪ ಮಣ್ಣೆಲ್ಲ ಇರುತ್ತೆ. ಹಾಗೆ ಹಲಸಂದೆ ಕಾಳು ಸಾಂಬಾರು ಮಾಡೋಕ್ಕೋಸ್ಕರ ಇದು ನೆನೆಸಿಟ್ಟೆ. ಇದು ಒಣಗಿರೋಂಥ ಕಾಳು, ನೆನ್ನೆ ರಾತ್ರಿನೇ ನೆನೆಸಿಟ್ಟಿದ್ದೆ. ಇವತ್ತು ಸಾಂಬಾರು ಮಾಡಬೇಕು. ಪಾಲಕ್ ಸೊಪ್ಪು ತರಿಸಿದ್ದೀನಿ, ಫ್ರೆಶ್ ಆಗಿದೆ. ಅದು ಕೂಡ ಬ್ಲ್ಯಾಂಚ್ ಮಾಡಿ ಇಡಬೇಕು. ಸೊ ಮರಗೆಣ್ಸು ತರಿಸಿದ್ದೀನಿ, ನಂಗೆ ತುಂಬ ಇಷ್ಟ ಮರಗೆಣ್ಸು. ಹಾಗೆ ಹಾಲು ಇಲ್ಲಿ ಒಡಿಸಿಟ್ಟಿದ್ದೀನಿ. ಅಂದರೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕಿ ಪನ್ನೀರ್ ಮಾಡೋಣ ಅಂತ ಹೇಳಿ 1 ಲೀಟರ್ ಹಾಲನ್ನು ಸ್ವಲ್ಪ ನಿಂಬೆ ರಸ ಹಾಕಿ ಇದು ಪನ್ನೀರ್ ಮಾಡೋಕ್ಕೋಸ್ಕರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪನ್ನೀರ್ ಮೇಕರ್ ಅಂತಲೇ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಇದು ನಾನು ಅಮೆಝಾನಿಂದ ತರಿಸಿದ್ದೆ. ಇದ್ರ ಒಳಗಡೆ ನಾವು ಪನ್ನೀರ್ ಮಾಡ್ಕೊಳ್ಳೋದು ತುಂಬ ಸುಲಭ. ಇದರಲ್ಲೆಲ್ಲ ಹೋಲ್ ಇದೆಯಲ್ಲ, ಇದರಲ್ಲಿರುವಂಥ ಎಲ್ಲ ನೀರು ಹೊರಗಡೆ ಬಂದ್ಬಿಡುತ್ತೆ. ನಂತರ ನಾವು ಪನ್ನೀರ್ನ ಸೆಟ್ ಮಾಡಿ ಆನಂತರ ಕಟ್ ಮಾಡಿ ಉಪಯೋಗಿಸ್ಕೋಬೋದು. ಹೊರಗಡೆ ಸಿಗೋವಂಥ ಪನ್ನೀರಲ್ಲಿ ಸುಮಾರು ಕೆಮಿಕಲ್ ಎಲ್ಲ ಯೂಸ್ ಮಾಡ್ತಾರೆ ಅಂತೆಲ್ಲ ಹೇಳ್ತಿರ್ತಾರೆ. ಸೊ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋವಂಥ ವಿಧಾನ ಇದು. ಹಾಲು ಒಡಿಸಿ ಇಟ್ಕೊಂಡಾದ ನಂತರ ಈ ರೀತಿ ಒಳಗಡೆಗೆ ಸ್ವಲ್ಪ ತೆಳ್ಳಗಿರೋಂಥ ಬಟ್ಟೆ ಅಥವಾ ವೈಟ್ ಬಟ್ಟೆ ಯಾವ್ದಾರು ಹಾಕ್ಕೋಬೋದು. ಅನಂತರ ಇಲ್ಲಿ ನಾವು ಹೊಡಿಸಿಟ್ಟಿರೋಂಥ ಹಾಲನ್ನು ಹಾಕೊಂಡಾಗ ಪನ್ನೀರೆಲ್ಲ ಇದ್ರ ಒಳಗಡೆ ಕಲೆಕ್ಟ್ ಆಗುತ್ತೆ. ಎಕ್ಸ್ಟ್ರಾ ನೀರೆಲ್ಲ ಅದರಿಂದ ಹೊರಗಡೆ ಬಂದ್ಬಿಡುತ್ತೆ. ಮೇಲ್ಗಡೆ ಒಂದು ಕ್ಯಾಪ್ ಕೊಟ್ಟಿರ್ತಾರೆ, ಅದನ್ನ ಸ್ವಲ್ಪ ಟೈಟ್ ಆಗಿ ಹಾಕಿ ಸ್ವಲ್ಪ ಸ್ಕ್ವೀಸ್ ಮಾಡೋಣ. ಅದ್ರ ಒಳಗಡೆ ಇರೋಂಥ ಎಕ್ಸ್ಟ್ರಾ ನೀರೆಲ್ಲ ಬಂದ ಮೇಲೆ ಬಟ್ಟೆ ಈ ರೀತಿ ಕ್ಲೋಸ್ ಮಾಡಿ ಅದ್ರ ಮೇಲೆ ಸ್ವಲ್ಪ ತೂಕ ಇರೋವಂಥದ್ದನ್ನ ಏನಾದ್ರು ಇಟ್ಬಿಟ್ಟು ಒಂದು 2 ಗಂಟೆ ಬಿಟ್ಬಿಡ್ಬೇಕು. ಆನಂತರ ಅದು ಪನ್ನೀರ್ ಸೆಟ್ ಆಗಿರುತ್ತೆ.
ನಂತರ ನಾವು ಫ್ರಿಡ್ಜಲ್ಲಿ ಇಟ್ಕೊಂಡು ಬೇಕಂದಾಗ ಉಪಯೋಗಿಸ್ಕೋಬಹುದು. ರೆಗ್ಯುಲರ್ ಆಗಿ ಹರ್ಷಿತ್ ಪನ್ನೀರ್ ತಿಂತಾನೆ, ಅವನಿಗೋಸ್ಕರ ಅಂತಾನೆ ರೆಡಿ ಮಾಡಿದೆ. ಸೊ ಪಾಲಕ್ ತಂದಿದ್ರಿಂದ ಪಾಲಕ್ ಪನ್ನೀರ್ ಮಾಡೋಣ ಅಂತ ಅನ್ಕೊಂಡು ಪಾಲಕ್ನು ಕೂಡ ಬ್ಲಾಂಚ್ ಮಾಡಿ ಇಡ್ತಾ ಇದ್ದೀನಿ. ದಿಂಡನ್ನ ಜಾಸ್ತಿ ನಾನು ಕಟ್ ಮಾಡಕ್ ಹೋಗಿಲ್ಲ, ಬೇರೆ ಕಡೆದ್ ಮಾತ್ರ ಒಂದ್ ಸ್ವಲ್ಪ ಕಟ್ ಮಾಡಿ ತೆಗ್ದಿದ್ದೀನಿ. ಇದು ಎಳೆ ದಿಂಡಾಗಿರೋದ್ರಿಂದ ಬ್ಲಾಂಚ್ ಮಾಡಿದಾಗ ಮೆತ್ತಗಾಗತ್ತೆ, ಗ್ರೈಂಡ್ ಮಾಡ್ಕೊಂಡು ನಾವು ಪಾಲಕ್ ಪನ್ನೀರ್ ಮಾಡ್ಕೋಬಹುದು. ಸುಮಾರು 2-3 ಗಂಟೆ ನಂತರ ಪನ್ನೀರ್ ಕೂಡ ಇಲ್ಲಿ ಸೆಟ್ ಆಗಿದೆ. ನಾವ್ ಇದ್ರ ಮೇಲೆ ಭಾರ ಇಟ್ಟಿದ್ದರಿಂದ ಎಕ್ಸ್ಟ್ರಾ ನೀರೆಲ್ಲ ಹೊರಗಡೆ ಬಂದ್ಮೇಲೆ ಪನ್ನೀರ್ ಮಾತ್ರ ಇದ್ರೊಳಗಡೆ ಉಳ್ಕೊಂಡಿರುತ್ತೆ. ನಾವು ಬೇಕಿದ್ರೆ ಅವತ್ತಿನ ದಿನನೇ ಉಪಯೋಗಿಸ್ಕೋಬಹುದು, ಅಥವಾ ಈ ತರ ಮಾಡಿ ಇಟ್ಕೊಂಡು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಬೇಕಂದಾಗ ಉಪಯೋಗಿಸ್ಕೋಬಹುದು. ಪನ್ನೀರಿಂದ ಹಲವಾರು ರೀತಿ ರೆಸಿಪೀಸ್ ನಾವು ಟ್ರೈ ಮಾಡ್ಬೋದು. ಸೊ ಹೊರಗಡೆ ಸಿಗೋವಂಥ ಪನ್ನೀರ್ಗೆ ಕಂಪೇರ್ ಮಾಡಿದ್ರೆ ಮನೇಲಿ ಮಾಡುವಂಥ ಪನ್ನೀರ್ ತುಂಬಾ ಸಾಫ್ಟ್ ಆಗಿರುತ್ತೆ. ಪನ್ನೀರಿಂದ ಬುರ್ಜಿ ಮಾಡ್ಕೋಬಹುದು, ಥರ ಗ್ರೇವಿಗಳು ಮಾಡ್ಕೋಬಹುದು, ಅಥವಾ ಪುಲಾವ್ ಅಥವಾ ಬಿರಿಯಾನಿ, ವೆಜ್ ಬಿರಿಯಾನಿ ಇಂಥದಕ್ಕೆಲ್ಲ ಉಪಯೋಗಿಸ್ಕೋಬಹುದು. ನಾನು ಇದನ್ನ ನಾಳೆ ಬೆಳಗ್ಗೆ ಪಾಲಕ್ ಪನ್ನೀರ್ ಮಾಡೋದಕ್ಕೋಸ್ಕರ ಫಸ್ಟೇ ರೆಡಿ ಮಾಡಿ ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ. ಹಾಗೆ ಪಾಲಕ್ ಸೊಪ್ಪನ್ನು ಕೂಡ ಸ್ವಲ್ಪ ಚೆನ್ನಾಗಿ ತೊಳೆದು ಒಂದು 3 ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿನೀರಲ್ಲಿ 2 ನಿಮಿಷ ಮಾತ್ರ ಬೇಯಿಸಿ ಇಟ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆ ಇದನ್ನ ಗ್ರೈಂಡ್ ಮಾಡಿ ಪಾಲಕ್ ಪನ್ನೀರ್ ಮಾಡ್ಕೋಬಹುದು. ಲಾಸ್ಟ್ ವೀಕಲ್ಲಿ ನನ್ನ ಹೆಲ್ತ್ ಇಶ್ಯೂಸ್ ಗೊತ್ತಾದ್ಮೇಲೆ ತುಂಬ ಜನ ನನಗೆ ಫೋನ್ ಮಾಡಿ ಸಜೆಷನ್ಸ್ ಕೊಟ್ಟಿದ್ರ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಬ್ರು ನಮ್ಮ ತಾಯಿ ಏಜ್ ಅವ್ರು ಕೂಡ ಫೋನ್ ಮಾಡಿ ಮಾತಾಡಿಸಿ, ತುಂಬ ಪ್ರೀತಿಯಿಂದ ಮಾತಾಡಿಸಿ ಅವರೊಂದು ರೆಸಿಪಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಮಿಲ್ಕ್ ಪೌಡರಿಂದ ಜಾಮೂನ್ ಮಾಡುವಂಥ ವಿಧಾನ ನಾನು ಮುಂಚೆ ಒಂದ್ಸತಿ ತೋರಿಸಿದ್ದೆ. ಆ ರೆಸಿಪಿ ಎಲ್ಲ ಮಿಸ್ ಆಗಿದೆ, ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಮತ್ತೊಂದ್ಸತಿ ಮಾಡಿ ತೋರಿಸಿ ಅಂತ ಕೇಳಿದ್ರು. ಆದರೆ ಇವತ್ತು ಬರೀ ಮಿಲ್ಕ್ ಪೌಡರ್ನಿಂದ ಅಷ್ಟೇ ಅಲ್ಲ, ಮಿಲ್ಕ್ ಪೌಡರ್ನ ಉಪಯೋಗಿಸ್ಕೊಂಡು ಹೋಮ್ ಮೇಡ್ ಖೋವಾ ಮಾಡಿದ್ದೀನಿ. ಇದೇ ಖೋವಾ ಉಪಯೋಗಿಸ್ಕೊಂಡು ಸಾಫ್ಟ್ ಆ್ಯಂಡ್ ಜ್ಯೂಸಿಯಾಗಿ ಯಾವುದೇ ಕ್ರ್ಯಾಕ್ ಬರ್ದಲೇ ಇರೋ ಹಾಗೆ ಹೇಗೆ ನಾವು ಜಾಮೂನ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಹೋಮ್ ಮೇಡ್ ಖೋವಾ ಮಾಡುವಂಥ ವಿಧಾನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸುಮಾರು 2 ಟೇಬಲ್ ಸ್ಪೂನ್ ಅಷ್ಟು ಖೋವಾ ತಗೊಂಡಿದ್ದೀನಿ. ನಾವು ಹೊರಗಡೆ ತರುವಂಥ ಜಾಮೂನ್ ಮಿಕ್ಸ್ಗಿಂತಲೂ ತುಂಬ ಸಾಫ್ಟಾಗಿ, ಮೃದುವಾಗಿ, ಜ್ಯೂಸಿಯಾಗಿ ಈ ರೀತಿ ಖೋವಾ ಉಪಯೋಗಿಸ್ಕೊಂಡು ಜಾಮೂನ್ ಮಾಡ್ಕೋಬೋದು. 2 ಟೇಬಲ್ ಸ್ಪೂನ್ ಅಷ್ಟು ಖೋವಾ ಜೊತೆಗೆ 2 ಸ್ಪೂನ್ ಅಷ್ಟು ಮೈದಾ ಹಿಟ್ಟು, 1/4 ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಹಾಕಿದ್ದೀನಿ. ಬೇಕಿಂಗ್ ಪೌಡರ್ ಹಾಕೋದ್ರಿಂದ ಚೆನ್ನಾಗಿ ಅದು ಉಬ್ಬಿ ಬರುತ್ತೆ, ರೈಸ್ ಆಗುತ್ತೆ. ಮೈದಾ ಹಿಟ್ಟು ಬೈಂಡಿಂಗಿಗೋಸ್ಕರ. ಇದನ್ನ ಕಲ್ಸ್ಕೊಳ್ಳುವಾಗ ಒಂದು ಮೃದುವಾಗಿರುವಂಥ ಹಿಟ್ಟನ್ನ ಕಲ್ಸೋದಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಮೈದಾ ಹಿಟ್ಟನ್ನ ಸ್ವಲ್ಪನೇ ಆ್ಯಡ್ ಮಾಡ್ಕೋಬೋದು. ಸುಮಾರು ಇದಕ್ಕೆ ಒಂದು 4 ಸ್ಪೂನ್ ಅಷ್ಟಾದರೂ ಮೈದಾ ಹಿಟ್ಟು ಹಿಡ್ಸತ್ತೆ. ನಾನು ಮಧ್ಯೆ ಸ್ವಲ್ಪ ಹಾಕ್ಕೊಂಡು ಈ ಡೋ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಚಪಾತಿಗಿಂತಲೂ ತುಂಬ ಮೃದುವಾಗಿರುವಂಥ ಹಿಟ್ಟಾಗಿರ್ಬೇಕು. ಆ ಥರ ಮಾಡ್ಕೊಂಡ್ರೆ ಜಾಮೂನ್ ನಮಗೆ ಸಾಫ್ಟಾಗಿ ಬರುತ್ತೆ. ತುಂಬ ಜಾಸ್ತಿ ಗಟ್ಟಿಯಾಗೆಲ್ಲ ಕಲ್ಸ್ಕೋಬಾರ್ದು, ಹಾಗೆ ತುಂಬ ಜಾಸ್ತಿ ನಾದಕ್ಕೂ ಹೋಗಬಾರ್ದು. ಉಳಿದಿರೋಂಥ ಖೋವಾನ ನಾನು ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ. ಬೇಕಂದಾಗ ಈ ಥರ ರೆಸಿಪಿಗಳಿಗೆ ಉಪಯೋಗಿಸ್ಕೋಬೋದು. ಎಲ್ಲನೂ ಒಂದೇ ಸೈಜಲ್ಲಿ ಅಥವಾ ಒಂದೇ ಈಕ್ವಲ್ ಆಗಿ ಕಾಣಿಸ್ಲಿ ಅಂತ ಅನ್ನೋದಕ್ಕೋಸ್ಕರ ಒಂದು ಸಣ್ಣ ಸ್ಪೂನ್ ಉಪಯೋಗಿಸ್ಕೊಂಡಿದ್ದೀನಿ. ಅಥವಾ ಕೈಯಲ್ಲೇ ನೀವು ಉಂಡೆ ಮಾಡ್ಕೋಬೇಕಾದ್ರೆ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೋಬೋದು. ನಾನು ಒಂದೊಂದು ಸ್ಪೂನಲ್ಲಿ ಒಂದೊಂದು ಜಾಮೂನ್ ತಿನ್ನೋ ಹಾಗೆ ಒಂದು ಗೋಲಿ ಸೈಜಲ್ಲಿ ಮಾಡ್ತಾ ಇದ್ದೀನಿ. ಇದು ಮತ್ತೆ ಎಣ್ಣೆನಲ್ಲಿ ಹಾಕಿದಾಗ ರೈಸ್ ಆಗುತ್ತೆ. ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಸೊ ಇಷ್ಟರಲ್ಲಿ ಸುಮಾರು ಒಂದು 15ರಿಂದ 20 ಜಾಮೂನ್ ರೆಡಿ ಆಗುತ್ತೆ. ನಾನು 2 ಜಾಮೂನ್ ಸ್ವಲ್ಪ ದೊಡ್ಡದಾಗಿ ಮಾಡಿಟ್ಟಿದ್ದೀನಿ ನಾನು ನಿಮಗೆ ತೋರಿಸೋದಕ್ಕೋಸ್ಕರ. ಹಾಗೆ ಇವತ್ತು ಈ ಒಂದು ಸ್ವೀಟ್ ರೆಸಿಪಿ ಮಾಡೋದಕ್ಕೆ ಒಂದು ಹೊಸ ಪಾತ್ರೆ ಉಪಯೋಗಿಸ್ಕೊಂಡಿದ್ದೀನಿ. ನಮ್ಮ ಇಂಡಿಯಾದಲ್ಲೇ ಒಂದು ಒಳ್ಳೆ ಬ್ರ್ಯಾಂಡ್ ಅಂತ ಕರೆಸ್ಕೊಂಡಿರುವಂಥ ಇಂಡಸ್ ವ್ಯಾಲಿನಲ್ಲಿ 2 ಹೊಸ ಪಾತ್ರೆಗಳು ಲಾಂಚ್ ಆಗಿದೆ. ನೋಡಿದ ತಕ್ಷಣನೇ ನಂಗೆ ತುಂಬ ಇಷ್ಟ ಆಗಿ ಮೊದಲು ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಇದು ಟ್ರೈಪ್ಲೈ ಸ್ಟೇನ್ಲೆಸ್ ಸ್ಟೀಲ್ ಬಿರಿಯಾನಿ ಪಾಟ್, ಅಥವಾ ಇದನ್ನು ಕ್ಯಾಸರೋಲ್ ಅಥವಾ ಸಾಸ್ ಪಾಟ್ ಅಂತ ಕೂಡ ಕರಿಬೋದು. ವಿತ್ ಸ್ಟೀಲ್ ಲಿಡ್, ಪ್ರೀಮಿಯಂ ಕ್ವಾಲಿಟಿ, 3 ಲೇಯರ್ ಥಿಕ್ ಬಾಡಿ ಇರುತ್ತೆ. ಹಾಗೆ 5 ಪ್ಲೈ ಬಾಟಮ್ ಇದೆ. ಥಿಕ್ ಆಗಿರುವಂಥ ಬಾಟಮ್ ಇರುತ್ತೆ, ಯಾವುದೇ ಕಾರಣಕ್ಕೂ ಫುಡ್ ಸೀದೋಗಲ್ಲ. ಹಾಗೆ 100% ಟಾಕ್ಸಿನ್ ಫ್ರೀ, ನಾನ್ ಸ್ಟಿಕ್ ಥರ ಕೆಲಸ ಮಾಡುತ್ತೆ. ಇದನ್ನು ಇಂಡಕ್ಷನ್ ಮೇಲೆ ಮತ್ತು ಗ್ಯಾಸ್ ಸ್ಟವ್ ಮೇಲೆ 2 ಮೇಲೂ ಉಪಯೋಗಿಸ್ಕೋಬೋದು. ಇದರ ಕೆಪಾಸಿಟಿ ಹೇಳಬೇಕು ಅಂದರೆ 18 ಸೆಂಟಿಮೀಟರ್ ಇದರ ವಿಡ್ತ್ ಇದೆ. ಹಾಗೆ 2.3 ಲೀಟರ್ ಕೆಪಾಸಿಟಿ ಇದೆ. ಇದು ಯೂಶಲಿ ನಾವು ಪ್ರತಿದಿನ ಅಡುಗೆ ಮಾಡುವಂಥ ಟೈಮಲ್ಲಿ ಗ್ರೇವಿ ಮಾಡೋದಕ್ಕಿರ್ಬೋದು, ಅಥವಾ 1 ಪಾಟ್ ರೆಸಿಪಿಗಾಗಲಿ, ರೈಸ್ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿದೆ. ಈ ಥರದ ಒಳ್ಳೆ ಗೇಜ್ ಇರುವಂಥ ಪಾತ್ರೆಗಳು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಥರ. ಸುಮಾರು ವರ್ಷಗಳು ನಾವು ಈ ಥರ ಪಾತ್ರೆಗಳನ್ನು ಉಪಯೋಗಿಸ್ಬೋದು, ಬೇಗ ಹಾಳಾಗಲ್ಲ. ಸೊ ಇದರಲ್ಲಿ ಫಸ್ಟ್ ನಾನಿವತ್ತು ಶುಗರ್ ಸಿರಪ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಇದರಲ್ಲಿರುವಂಥ ಸ್ಟಿಕ್ಕರ್ನ ತೆಗೆದಕ್ಕೆ ಫಸ್ಟ್ ಸ್ಟವ್ ಮೇಲೆ ಇಟ್ಕೊಂಡು ಬಿಸಿ ಮಾಡಿದ ಕೂಡಲೇ ಇದು ಬಿಸಿಗೇನೆ ಸ್ಟಿಕ್ಕರ್ ಓಪನ್ ಆಗುತ್ತೆ. ಆನಂತರ ತೆಗೆದು ಚೆನ್ನಾಗಿ ಅದನ್ನು ವಾಶ್ ಮಾಡಿದ ನಂತರ ಮತ್ತೆ ನಾನು ಇದನ್ನು ಶುಗರ್ ಸಿರಪ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಶುಗರ್ ಸಿರಪ್ ಮಾಡೋದಕ್ಕೋಸ್ಕರ 1 ಕಪ್ ಅಷ್ಟು ಸಕ್ಕರೆ ಹಾಗೆ 1.5 ಕಪ್ ಅಷ್ಟು ನೀರು ಹಾಕಿ ಮೀಡಿಯಂ ಹೀಟಲ್ಲಿ ಇದನ್ನು ಸುಮಾರು ಒಂದು 4ರಿಂದ 5 ನಿಮಿಷ ಕುದಿಸ್ಕೋಬೇಕು. ಸಕ್ಕರೆ ಪಾಕ ಆಗಬಾರ್ದು, ಚೆನ್ನಾಗಿ ಇದು ಕುದ್ರೆ ಸಾಕು. ಇದೇ ಟೈಮಲ್ಲಿ ನಾನು ಇದಕ್ಕೊಂದು 2-3 ಏಲಕ್ಕಿ ಹಾಗೆ ಸ್ವಲ್ಪ ಕೇಸರಿ ದಳ ಹಾಕಿ ಸಣ್ಣ ಉರಿ ಮಾಡಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ.
ಹಾಗೆ ಮತ್ತೊಂದು ಪ್ರಾಡಕ್ಟ್ ನೋಡ್ಕೊಂಬರೋಣ. ಇದಂತೂ ನೀವು ಎಲ್ಲೂ ನೋಡಿರೋದಕ್ಕೆ ಸಾಧ್ಯ ಇಲ್ಲ. ನೋಡಿದ ಕೂಡಲೇ ನಂಗೆ ತುಂಬಾ ಇಷ್ಟ ಆಯಿತು. ಹೊಸದಾಗಿ ಲಾಂಚ್ ಆಗಿರುವಂಥ ಪ್ರಾಡಕ್ಟ್ ಬಂದ ಕೂಡಲೇ ಮಾರ್ಕೆಟಿಗೆ ಬಂದ ಕೂಡಲೇ ಖಾಲಿ ಆಗ್ತಾ ಇದೆ, ಅಷ್ಟು ಫಾಸ್ಟ್ ಮೂವಿಂಗಲ್ಲಿದೆ. ಇದು ಟರ್ಬೋ ಕುಕ್ ಟ್ರೈಪ್ಲೈ ಸ್ಟೇನ್ಲೆಸ್ ಸ್ಟೀಲ್ ಜಿಲೇಬಿ ಪ್ಯಾನ್. ಇದರ ಕೆಪಾಸಿಟಿ ಹೇಳಬೇಕು ಅಂದರೆ 30 ಸೆಂಟಿಮೀಟರ್ ವಿಡ್ತ್ ಇದೆ, 1.5 ಲೀಟರ್ ಲೆಂತ್ ಇದೆ. ಸೊ ಇದು ಕೂಡ ನಾನ್ ಸ್ಟಿಕ್ ಥರ ಕೆಲಸ ಮಾಡುತ್ತೆ. ಹಾಗೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಬರ್ನ್ ಆಗಲ್ಲ ಅಥವಾ ಸೀದ್ ಹೋಗಲ್ಲ. ಇದ್ರ ಜೊತೆಗೂ ಕೂಡ ಲಿಡ್ ಕೊಟ್ಟಿದ್ದಾರೆ, ಒಂದು ಸ್ಟೀಲ್ ಲಿಡ್ ಇದೆ. ಹಾಗೆ ಹೀಟ್ ಈವನ್ ಆಗಿ ತಾಗುತ್ತೆ. ಜೊತೆಗೆ ಇದರಲ್ಲೂ ನೀವು ಇಂಡಕ್ಷನ್ ಮೇಲೆ ಮತ್ತು ಗ್ಯಾಸ್ ಸ್ಟವ್ ಮೇಲೆ ಎರಡರ ಮೇಲೂ ಇಟ್ಕೊಂಡು ಉಪಯೋಗಿಸ್ಕೋಬೋದು. ಇದರ ಥಿಕ್ನೆಸ್ ನೀವು ನೋಡ್ತಾ ಇದ್ರಲ್ಲ ಎಷ್ಟು ಒಳ್ಳೆಯ ಒಂದು ಗೇಜ್ ಇದೆ ಅಂತ. ಹಾಗೆ ಇದ್ರ ಬಾಯಿ ಅಗಲವಾಗಿರೋದ್ರಿಂದ ಇದನ್ನು ಜಿಲೇಬಿ ಪ್ಯಾನ್ ಅಂತ ಕರೀತಾರೆ. ಯೂಶಲಿ ಜಿಲೇಬಿ ಮಾಡೋದಕ್ಕೆ ಈ ಥರ ಅಗಲವಾಗಿರೋಂಥ ಪ್ಯಾನನ್ನೇ ಯೂಸ್ ಮಾಡ್ತಾರೆ. ಇದರಲ್ಲಿ ಬರೀ ಜಿಲೇಬಿ ಅಷ್ಟೇ ಅಲ್ಲದೆ ರೋಸ್ಟ್ ಮಾಡಲಿಕ್ಕೆ, ಫ್ರೈ ಮಾಡಲಿಕ್ಕೆ, ಯಾವುದೇ ರೆಸಿಪಿ ಮಾಡಲಿಕ್ಕೆ ನೀವು ಇದನ್ನು ಉಪಯೋಗಿಸ್ಕೋಬೋದು. ಹಾಗೆ ಡೀಪ್ ಫ್ರೈ ಮಾಡೋದಕ್ಕೂ ಕೂಡ ಉಪಯೋಗಿಸ್ಕೋಬೋದು. ಸೊ ಕೆಲವು ರೆಸಿಪೀಸ್ ನಾನು ಇದರಲ್ಲಿ ನಿಮಗೆ ತೋರಿಸ್ತೀನಿ. ಈ ಥರದ ಒಂದು ಪ್ರಾಡಕ್ಟ್ ಲಾಂಚ್ ಆಗ್ತಿದ್ದಂಗೆ ಇಮ್ಮಿಡಿಯೇಟಾಗಿ ಖಾಲಿ ಆಗ್ತದೆ. ಯಾಕಂದರೆ ನೀವು ಯೂಶಲಿ ಈ ಬಾಣಲಿಗಳನ್ನು ಎಲ್ಲ ಥರದನ್ನ ನೋಡಿರ್ತೀವಿ. ಆದರೆ ಈ ಥರದ ಜಿಲೇಬಿ ಪ್ಯಾನ್ ಮಾರ್ಕೆಟಲ್ಲಿ ಸಿಗೋದೇ ತುಂಬ ರೇರ್. ಸೊ ಸಿಕ್ಕಿದ ಕೂಡಲೇ ನೀವು ಕೂಡ ಇದನ್ನು ತೆಗೆದು ಇಟ್ಕೊಳ್ಳಿ. ಸೊ ಈ ಥರದ ಸ್ವೀಟ್ ರೆಸಿಪೀಸ್ ಮಾಡಲಿಕ್ಕೆ ಅಥವಾ ಜಿಲೇಬಿ ಮಾಡಲಿಕ್ಕಂತೂ ಈ ಥರ ಬಾಣಲಿ ಇದ್ದರೆ ಕುಕ್ಕಿಂಗ್ ಮಾಡೋಕ್ಕೂ ಈಸಿ ಆಗುತ್ತೆ. ಕ್ಲೀನಿಂಗ್ ಕೂಡ ತುಂಬ ಸುಲಭ. ಸೊ ಇವತ್ತು ನಾನು ತೋರಿಸ್ತಿರೋವಂಥ ಈ ಎರಡೂ ಪ್ರಾಡಕ್ಟ್ ಇಂಡಸ್ ವ್ಯಾಲಿಯಲ್ಲಿ ಅವೈಲೇಬಲ್ ಇದೆ. ಖಂಡಿತ ನೀವು ಒಂದ್ಸತಿ ಇದನ್ನು ತರಿಸ್ಕೊಂಡು ಟ್ರೈ ಮಾಡಿ. ಒಳ್ಳೆ ಗೇಜ್ ಇರುವಂಥ ಪಾತ್ರೆಗಳು ಯಾವುದೇ ಕಾರಣಕ್ಕೂ ಬೇಗ ಹಾಳಾಗಲ್ಲ, ಲಾಂಗ್ ಲಾಸ್ಟಿಂಗ್ ಅಂತ ನಾನು ಆಗಲೇ ಹೇಳಿದಾಗೆ. ನನ್ನ ಕೂಪನ್ ಕೋಡ್ನ ಉಪಯೋಗಿಸ್ಕೊಂಡ್ರೆ ನಿಮಗೆ 12% ಡಿಸ್ಕೌಂಟ್ ಆಗುತ್ತೆ. ಸೊ ಎಕ್ಸ್ಟ್ರಾ ಅಡಿಷ್ನಲ್ ಡಿಸ್ಕೌಂಟ್ ಜೊತೆಗೆ ನನ್ನ ಕೂಪನ್ ಕೋಡ್ನ ಉಪಯೋಗಿಸ್ಕೊಂಡು ನೀವು ಯಾವುದೇ ರೀತಿ ಪಾತ್ರೆನ ಇಂಡಸ್ ವ್ಯಾಲಿನಲ್ಲಿ ಪರ್ಚೇಸ್ ಮಾಡ್ಕೋಬೋದು. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಪಾತ್ರೆಗಳ ಲಿಂಕ್ ಆಗಲಿ ಅಥವಾ ಕೂಪನ್ ಕೋಡ್ ಆಗಲಿ ಕೊಟ್ಟಿರ್ತೀನಿ, ನೀವು ಒಂದ್ಸತಿ ಚೆಕ್ ಮಾಡಿ ನೋಡಿ. ಶುಗರ್ ಸಿರಪ್ ಒಂದು 4 ನಿಮಿಷ ಕುದ್ದಾದ ನಂತರ ಅದನ್ನು ಪಕ್ಕಕ್ಕಿಟ್ಟು ಬಾಣಲಿನ ಬಿಸಿಗಿಟ್ಕೊಂಡು ಇದರಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಕಮ್ಮಿ ಇರುವಾಗಲೇ ಜಾಮೂನ್ ಹಾಕಿ ಫ್ರೈ ಮಾಡ್ಕೋಬೇಕು. ಓವರ್ ಹೀಟ್ ಮಾಡಿದ್ರೆ ಬೇಗ ಅದು ಕೆಂಪಗಾಗುತ್ತೆ, ಒಳಗಡೆವರೆಗೂ ಸರಿಯಾಗಿ ಬೇಯಲ್ಲ. ಹಾಗೆ ಜಾಮೂನ್ ಕರಿಯೋವಾಗ ಯಾವಾಗಲೂ ಅಷ್ಟೇ ಉರಿ ಕಡಿಮೆ ಇಟ್ಕೊಂಡು ಮೀಡಿಯಂ ಹೀಟಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕು. ಎಲ್ಲೂ ನಮಗಿದು ಕ್ರ್ಯಾಕ್ ಬರಲ್ಲ, ಒಡೆದು ಹೋಗಲ್ಲ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದ್ದು ರೆಡಿ ಆಗಿದೆ ಅಂತ. ಸೊ ಖೋವಾ ಉಪಯೋಗಿಸಿ ಮಾಡುವಂಥ ಜಾಮೂನ್ ತುಂಬ ಮೃದುವಾಗಿ ಸಾಫ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ಜಾಮೂನ್ ಒಟ್ಟಿಗೆ ಒಂದೇ ಸತಿ ನಾನು ಇಲ್ಲಿ ಹಾಕಿ ಕರೆದಿದ್ದೀನಿ. ಯಾಕಂದರೆ ಇದ್ರದ್ದು ಬಾಯಿ ಅಗಲ ಇರೋದ್ರಿಂದ ಒಂದೇ ಸತಿ ನಾವು ಕ್ವಿಕ್ಕಾಗಿ ಇದರಲ್ಲಿ ಅಡುಗೆನೂ ಮಾಡ್ಕೋಬೋದು. ಆನಂತರ ರೆಡಿ ಮಾಡಿಟ್ಕೊಂಡಿರೋವಂಥ ಶುಗರ್ ಸಿರಪ್ನ ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬೇಡ. ಬಿಸಿನಲ್ಲಿ ಇದು ಸ್ವಲ್ಪ ಸಣ್ಣಗೆ ಕಾಣಿಸುತ್ತೆ, ಆದರೆ ಸಕ್ಕರೆ ಪಾಕ ಹೀಡ್ತಾ ಹೋದಂಗೆ ಸೈಜ್ ಕೂಡ ಇದ್ರದ್ದು ಡಬಲ್ ಆಗುತ್ತೆ. ಹಾಗೆ ದಪ್ಪಕ್ಕೆ ಮಾಡಿರೋಂಥ ಇನ್ನೆರಡು ಜಿಲೇಬಿ ಇತ್ತಲ್ಲ ಜಾಮೂನ್ ಇತ್ತಲ್ಲ ಅದನ್ನು ಕೂಡ ಎಣ್ಣೆಯಲ್ಲಿ ಕರೆದು ಇದಕ್ಕೆ ಸೇರಿಸಿದ್ದೀನಿ. ಸೊ ಜಾಮೂನ್ ರೆಡಿ ಆಗಿದೆ. ಹಾಗೆ ಈ ಥರದ ಒಂದು ಬಾಣಲಿನಲ್ಲಿ ಬರೀ ಜಾಮೂನ್ ಅಷ್ಟೇ ಅಲ್ಲ, ಜಿಲೇಬಿ ಅಷ್ಟೇ ಅಲ್ಲ, ಶಂಕರಪಾರೆ ಮಾಡಲಿಕ್ಕೂ ತುಂಬ ಸುಲಭ. ಕೆಲವೊಮ್ಮೆ ಶಂಕರಪಾರೆ ನಾವು ಒಂದು ದೊಡ್ಡ ಚಪಾತಿ ಥರ ಲಟ್ಸಿ ಅದನ್ನು ಕಟ್ ಮಾಡಿ ಕರಿಬೇಕಾದ್ರೆ ಸಣ್ಣ ಬಾಣಲಿನಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ಈ ಥರ ಅಗಲವಾಗಿರೋವಂಥ ಬಾಣಲಿ ಇದ್ದರೆ ನೀವು ಎಷ್ಟೊಂದು ಒಟ್ಟೊಟ್ಟಿಗೆ ತಕ್ಷಣಕ್ಕೆ ಪ್ರಿಪೇರ್ ಮಾಡ್ಕೋಬೋದು. ಅಂದರೆ ಟೈಮ್ ಸೇವ್ ಆಗೋ ರೀತಿಯಲ್ಲಿ ನೀವು ಈ ಥರ ಬಾಣಲಿನ ಉಪಯೋಗಿಸ್ಕೋಬೋದು. ಸೊ ಕ್ವಾಂಟಿಟಿ ಜಾಸ್ತಿ ಹಿಡಿಸೋವಂಥ ಈ ಥರ ಬಾಣಲಿನಲ್ಲಿ ಕ್ವಿಕ್ಕಾಗಿ ಅಡುಗೆ ಆಗುತ್ತೆ. ಹಾಗೆ ಕ್ಲೀನ್ ಮಾಡೋದು ಕೂಡ ತುಂಬ ಸುಲಭ. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ ಕೂಪನ್ ಕೋಡ್ನ ಉಪಯೋಗಿಸ್ಕೊಂಡು ನೀವು ಕೂಡ ಪರ್ಚೇಸ್ ಮಾಡಿ. ಜಾಮೂನ್ ರೆಸಿಪಿ ಇದೊಂದು ರಿಕ್ವೆಸ್ಟೆಡ್ ರೆಸಿಪಿ. ಈ ರೆಸಿಪಿನ ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಮೇ ಬಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಡ್ತೀನಿ. ಸೊ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ರೆಸಿಪಿನ ಶೇರ್ ಮಾಡಿ. ಒಮ್ಮೆ ಟ್ರೈ ಮಾಡಿ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಬೇಗ ನಾನು ಕೂಡ ರಿಕವರ್ ಆಗಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ. ಜಾಮೂನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸ್ಮೂತ್ ಆ್ಯಂಡ್ ಸಾಫ್ಟ್ ಆಗಿದೆ, ಜ್ಯೂಸಿ ಆಗಿದೆ. ಎಲ್ಲೂ ಒಳಗಡೆ ಒಂದು ಸಣ್ಣ ಗಂಟು ಕೂಡ ಕಾಣಿಸಲ್ಲ, ತುಂಬ ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗೋ ರೀತಿಯಲ್ಲಿ ಇರುತ್ತೆ. ಸೊ ಖಂಡಿತ ಟ್ರೈ ಮಾಡಿ ಹೋಗ್ಬರಲ್ಲ.